ವೀಕ್ಷಕರೇ, ಇವತ್ತು ನಾನು ಬಂದು ಧರ್ಮಸ್ಥಳದಲ್ಲಿದ್ದೀನಿ. ಧರ್ಮಸ್ಥಳದ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳ ಮಹಾಜರು ಇರುವಂಥದ್ದು. ಏನು ಕಳೆದ 2 ದಿನಗಳಿಂದ ಭೀಮನ ಒಂದು ಎನ್ಕ್ವೈರಿ ನಡೀತಾ ಇದೆ SIT ತಂಡದ ಜೊತೆಗೆ. ಸೊ ಅದು ಬಂದು ಮಂಗಳೂರಿನ ಕದ್ರಿಯಲ್ಲಿರುವಂತಹ PWD IBಯಲ್ಲಿ ನಡೀತಾ ಇದ್ದಂಥದ್ದು. ಸೊ ಇವತ್ತು ಬೆಳಿಗ್ಗೆ SIT ತಂಡ ಬೆಳ್ತಂಗಡಿಯಲ್ಲಿ ಇದ್ದಂಥದ್ದು. ಸೊ ಅಲ್ಲಿಗೆ ಅಡ್ವೊಕೇಟ್ಸ್ ಜೊತೆಗೆ ಭೀಮನ ಕರೆದೋಗಿರ್ತಾರೆ. ಸೊ ಅದಾದ ನಂತರ ಇವಾಗ ನಾನೇನಿದ್ದೀನಿ ಧರ್ಮಸ್ಥಳ. ಸೊ ಇಲ್ಲಿ ವ್ಯಕ್ತಿ ಎಲ್ಲಿ ಊಟ ಹಾಕಿದ ಒಂದು ದೇಹವನ್ನು ಅಥವಾ ಎಲ್ಲಿ ಅವನು ಹಿಂದೆ ಆ ಒಂದು ಬುರುಡೆಯನ್ನು ಎತ್ಕೊಂಡು ಬಂದಿದ್ದಾರೆ, ಸೊ ಆ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಸೊ ಅವನವನ್ನು ಸ್ಥಳ ಮಹಾಜರು ಮಾಡುವಂಥ ಪ್ರಕ್ರಿಯೆ ಇವತ್ತು ಇರುವಂಥದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ SIT ತಂಡ ಮತ್ತು ಅಡ್ವೊಕೇಟ್ಸ್ ಜೊತೆಗೆ ವ್ಯಕ್ತಿ ಯಾರು ದೂರುದಾರ ಅಥವಾ ಸಾಕ್ಷಿದಾರ ಇದ್ದಾನೆ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆಗಮಿಸಿ ಈ ಒಂದು ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ಮುಂದುವರಿಸಲಿದ್ದಾರೆ. ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಇವತ್ತು ಈ SIT ತಂಡದವರು ಮತ್ತು ಪೊಲೀಸ್ ಇಲಾಖೆಯವರು ಮಾಡ್ಕೊಳ್ತಾ ಇದ್ದಾರೆ. ಗ್ರಾಮ ಒಂದೇ ಪಾಲ್ನಾಗೆ ಯಾರಪ್ಪ ಇದು ಗಾರ್ಡವ್ರು ಹೇಳಿದ್ರೆ ಕ್ಲೋಸ್ ಮಾಡಿ, ಇದನ್ನ ಕ್ಲೋಸ್ ಮಾಡಯ್ಯ. ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಇವತ್ತಿನ ಒಂದು ಸ್ಥಳ ಮಹಾಜರು ಪ್ರಕ್ರಿಯೆಗೆ ಬೇಕಾಗಿರುವಂಥ ಎಲ್ಲ ಪ್ರಿಪ್ರೇಷನ್ಸ್ಗಳನ್ನು SIT ತಂಡ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಹಾಗೂ ಭೀಮಾ ಮತ್ತು ಅಡ್ವೊಕೇಟ್ಸ್ ಏನಿದ್ದಾರೆ, ಸೊ ಅವರೆಲ್ಲರೂ ಕೂಡ ಒಂದು ಅರ್ಧ ಗಂಟೆಗಳ ಕಾಲ ಹಿಂದೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿರ್ತಾರೆ, SIT ತಂಡನ ಮೀಟ್ ಮಾಡಿರ್ತಾರೆ. ಸೊ ಇದೀಗ ನಾನು ಏನು ನಿಂತಿದ್ದೀನಿ, ಇದು ಬಂದು ನೇತ್ರಾವತಿಯ ಸ್ನಾನಘಟ್ಟ ಮತ್ತು ಸೇತುವೆ ಸಮೀಪ ಅಂತಲೇ ಹೇಳ್ಬೋದು. ಈ ಹಿಂದೆ ಏನು ಅಡ್ವೊಕೇಟ್ಸ್ ಟೀಮ್ ಮತ್ತು ಭೀಮಾ ಬಂದು ಸ್ಥಳ ಮಹಾಜರ್ಗೋಸ್ಕರ 1 ಗಂಟೆಗಳ ಕಾಲ ವೆಯ್ಟ್ ಮಾಡಿ ಸೊ ಯಾರು ಪೊಲೀಸ್ನವರು ಬರೆದಿದ್ದ ಕಾರಣಕ್ಕೆ ರಿಟರ್ನ್ ಹೋಗಿದ್ರು. ಸೊ ಆ ಒಂದು ಸ್ಥಳದಲ್ಲಿ ನಿಂತಿದ್ದೀನಿ. ನಮ್ಮ ಊಹೆಯ ಪ್ರಕಾರ ಈ ಒಂದು ಸ್ಥಳದಲ್ಲೇ ಮೊದಲನೇದಾಗಿ ಸ್ಥಳ ಮಹಾಜರು ನಡೀಬೋದು ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ಅಥವಾ ಭೀಮಾ ಬೇರೆ ಯಾವುದಾದ್ರೂ ಪ್ಲೇಸ್ನ ತೋರಿಸ್ಬೋದು. ಆ ಒಂದು ಪ್ಲೇಸ್ಗೆ ಈ SIT ತಂಡ ಹೋಗ್ಬೋದು. ಮತ್ತು ಫಾರೆನ್ಸಿಕ್ ತಂಡನೂ ಕೂಡ ಬಂದಿದೆ ಅಂತ ಕೇಳ್ಪಟ್ವಿ. ಸೊ ನೋಡೋಣ, ನಾವು ಕೂಡ ಬಂದು ಇಲ್ಲಿಗೆ ಒಂದು ಅರ್ಧದಿಂದ 3/4 ಗಂಟೆ ಆಯಿತು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಈ ಕ್ಷಣದ ಒಂದು ಮಾಹಿತಿ. ಮುಂದಿನ ಒಂದು ವಿಡಿಯೋದಲ್ಲಿ ಈ SIT ತಂಡ ಏನು ಬರುತ್ತೆ, ಅದಾದ ನಂತರ ಯಾವ ರೀತಿ ಸ್ಥಳ ಮಹಾಜರು ಪ್ರೋಸೆಸ್ ನಡೆಯುತ್ತೆ ಅನ್ನುವಂಥದ್ದನ್ನ ನೋಡೋಣ. ಸೊ ಆದಷ್ಟು ಪ್ರಯತ್ನವನ್ನು ಪಡ್ತೀವಿ, ಎಷ್ಟು ನಿಮಗೆ ಇನ್ಫಾರ್ಮೇಷನನ್ನು ವಿಡಿಯೋ ಮುಖಾಂತರ ತಿಳಿಸ್ಬೋದು ಅನ್ನುವಂಥದ್ದನ್ನ. ಸೊ ಇದಿಷ್ಟು ಈ ಕ್ಷಣದ ಒಂದು ಮಾಹಿತಿ ವೀಕ್ಷಕರೇ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಅಪ್ಡೇಟ್ ಜೊತೆಗೆ ಸಿಗೋಣ. ಧನ್ಯವಾದಗಳು.